ಪಟ್ಟಣದ ಕೊನೆಪೇಟೆಯಲ್ಲಿರುವ ಬಿಕ್ಕೂಡು ರಸ್ತೆಯಲ್ಲಿರುವ ಸ್ಪನ್ ಪೋಲ್ ಕಂಬವು ಯಾವ ಕ್ಷಣದಲ್ಲಿ ಬೇಕಾದರೂ ಬೀಳಬಹುದಾದಂತಹ ಪರಿಸ್ಥಿತಿಯಲ್ಲಿ ವಿದ್ಯುತ್ ಕಂಬ ಇದೆ. ಈ ವಿದ್ಯುತ್ ಕಂಬ 11 ಮೀಟರ್ ಎತ್ತರದ ಸ್ಪನ್ ಪೋಲ್ ಆಗಿದ್ದು, ಇದರಲ್ಲಿ 11,000 ಕಿಲೋ ವ್ಯಾಟ್ ವಿದ್ಯುತ್ ಮಾರ್ಗ ಹಾಗೂ ಸೆಕೆಂಡರಿ ಮಾರ್ಗ ಹಾದು ಹೋಗಿದೆ. ಇದು ಪಟ್ಟಣದ ದೊಡ್ಡ ಮಸೀದಿ ಬಳಿ ಇರುವ ಕೊನೆಪೇಟೆಯ ಸರ್ಕಲ್ನಲ್ಲಿ ಇದೆ. ಈ ಸರ್ಕಲ್ನಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡ್ತಿರುತ್ತವೆ. ಶಾಲಾ ವಾಹನಗಳು, ಖಾಸಗಿ ವಾಹನಗಳು, ಕೆಎಸ್ಆರ್ಟಿಸಿ ಬಸ್ಗಳು ಪ್ರತಿನಿತ್ಯ ಓಡಾಡ್ತಿರುತ್ತದೆ. ಇದು ಬಿಕ್ಕೂಡು ಕಣತೂರು ಮಾರ್ಗದ ಸರ್ಕಲ್ ಆಗಿರೋದ್ರಿಂದ ಪ್ರಯಾಣಿಕರು ಖಾಸಗಿ ವಾಹನಗಳಿಗಾಗಿ, ಕೆಎಸ್ಆರ್ಟಿಸಿ ಬಸ್ಗಳಿಗಾಗಿ ತಮ್ಮ ಊರುಗಳಿಗೆ ವಾಹನಗಳನ್ನು ಹತ್ತಿ ತೆರಳಲು ಕಾಯ್ತಿರ್ತಾರೆ. ಈ ವಿದ್ಯುತ್ ಕಂಬದಿಂದ 4 ದಿಕ್ಕಿಗೂ ವಿದ್ಯುತ್ ಮಾರ್ಗ ಹಾದು ಹೋಗಿರುವುದರಿಂದ ಈ ಕಂಬಕ್ಕೆ ಹೊಂದಿಕೊಂಡಿರುವ ಇದರ ಜೊತೆಗೆ 16 ಕಂಬಗಳು ಮುರಿದು ಬೀಳುವ ಸಾಧ್ಯತೆಗಳಿವೆ. ಈ ಕಂಬವೇನಾದರೂ ಮುರಿದು ಬಿದ್ದರೆ ಪ್ರಾಣಹಾನಿ, ಆಸ್ತಿ ಪಾಸ್ತಿ ನಷ್ಟ ಆಗುವುದರ ಜೊತೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಾವಿರಾರು ಮನೆಗಳ ಎಲೆಕ್ಟ್ರಾನಿಕ್ ಉಪಕರಣಗಳು ನಷ್ಟವಾಗಬಹುದು. ಕಳೆದ 2022ರ ಮೇ ತಿಂಗಳಿನಲ್ಲಿ ನಡೆದ ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದ ಬಿದ್ದು ಹೋಗುವ ಸ್ಥಿತಿಯಲ್ಲಿರುವ ವಿದ್ಯುತ್ ಕಂಬದ ಪಕ್ಕದಲ್ಲಿ ಚರಂಡಿಯ ನೀರು ಹರಿಯುತ್ತಿದ್ದು, ಕಂಬದ ಸುತ್ತ ಇದ್ದ ಮಣ್ಣು ಹಾಗೂ ಕಾಂಕ್ರೀಟ್ ನೀರಿನ ಕೊರೆತಕ್ಕೆ ಕೊಚ್ಚಿ ಹೋಗಿದೆ. ಇದರಿಂದ ಬುಡಮೇಲಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ವಿದ್ಯುತ್ ಕಂಬ ಬಿದ್ದು ಹೋಗುವ ಸಾಧ್ಯತೆ ಇದೆ. ಸಾರ್ವಜನಿಕರ ದೂರಿನ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಸೆಸ್ಕಾಂ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಂದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಇದು ನಿಮ್ಮ ಇಲಾಖೆಗಳಿಂದ ಆಗಿರುವ ತಪ್ಪು, ಇದರ ಬಗ್ಗೆ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಪತ್ರದ ಮುಖೇನ ಮನವಿಯನ್ನ ಸಲ್ಲಿಸಿದ್ದಾರೆ. ಪಟ್ಟಣ ಪಂಚಾಯಿತಿ, ಲೋಕೋಪಯೋಗಿ, ಸೆಸ್ಕಾಂ ಇಲಾಖೆಯ ನಡುವೆ ಪತ್ರ ವ್ಯವಹಾರದಲ್ಲೇ ಮುಸುಕಿನ ಗುದ್ದಾಟ ನಡೀತಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.